ಡೈಜಿವರ್ಣ ಸಮಸ್ತ ವೀಕ್ಷಕ ಅಭಿಮಾನಿಗಳಿಗೆ ವಾಹಿನಿಯ ವತಿಯಿಂದ ಹಾಗೂ ಉಡುಪಿ ಆಚಾರ್ಯ ಮಠದ ರಘುರಾಮ ಆಚಾರ್ಯನಾಗಿ ನಾನು ಅವರು ಪ್ರಸ್ತುತಪಡಿಸುತ್ತಿರುವ ಶರನ್ನವರಾತ್ರಿಯ ಒಂದು ಸುಸಂದರ್ಭದಲ್ಲಿ ತಮಗೆಲ್ಲರಿಗೂ ಸ್ವಾಗತವನ್ನು ಶುಭಾಶಯವನ್ನು ಕೋರುತ್ತಿದ್ದೇನೆ. ವಿಶೇಷವಾಗಿ ಭಾದ್ರಪದ ಮಾಸ ಕಳೆದು ಶರನ್ನವರಾತ್ರಿ ಅಂದರೆ ವರ್ಷ ಋತು ಕಳೆದು ಶರದೃತುವಿನ ಪ್ರಾರಂಭ ಕಾಲ. ಆಕಾಶದಲ್ಲಿ ಚದುರಿದ ಮೋಡಗಳು, ನಕ್ಷತ್ರಗಳು ಕಾಣದೇ ಇರುವಂತಹ ಸಮಯ, ಇವೆಲ್ಲವನ್ನು ದಾಟಿ ಪಿತೃಪಕ್ಷದ ಕೊನೆಯ ಘಟ್ಟದಲ್ಲಿ ಶರದೃತುವಿನ ಪ್ರಾರಂಭ ಆಗ್ತದೆ. ಆ ಸಮಯದಲ್ಲಿ ಆ ಋತುವೇ ಹೇಳುವ ಹಾಗೆ ಒಳ್ಳೆಯ ಋತು, ಒಳ್ಳೆಯ ಭೂಮಿಗೆ ಸಂತೋಷವನ್ನು ಕೊಡುವಂಥದ್ದು ರಮೋತ್ಸವ ಕಾಲೇ ಅಂತ ಹೇಳ್ತಾರೆ. ವಿಶೇಷವಾಗಿ ಆಶ್ವೇಜ ಮತ್ತು ಕಾರ್ತಿಕ ಮಾಸವನ್ನು ರಮೋತ್ಸವ ಅಂತ ದೇವತೆಗಳು ನರ್ತಿಸುವಂತಹ ಕಾಲ ಅಂತ. ಆ ಸಮಯದಲ್ಲಿ ಶರದೃತುವಿನ ಶುಕ್ಲ ಪಕ್ಷದ ಪ್ರತಿಪದೆಯಿಂದ ದಶಮಿಯವರೆಗೆ, ಅಂದರೆ 9 ರಾತ್ರಿ 10 ಹಗಲು, ಇದಕ್ಕೆ ನವರಾತ್ರಿಯ ಕಾಲ ಅಥವಾ ಶರನ್ನವರಾತ್ರಿಯ ಕಾಲ ಅಂತ ವಿಶೇಷವಾಗಿ ಪೂಜಿಸಲ್ಪಡುತ್ತೆ. ಆ ಸಮಯದಲ್ಲಿ ದೇವರ ಸೃಷ್ಟಿಯಲ್ಲಿ ಎಲ್ಲರೂ ಸರಿಸಮಾನ ಆದರೂ ಆಹಾರ ನಿದ್ರಾ ಭಯಮೈಥುನಂಚ ಸೌಮನಸ್ಯಮೇತತ ಪಶುಭಿಹಿ ನರಾಣಾಮ್ ಅಂತ ಸುಭಾಷಿತಕಾರರು ಹೇಳಿದ್ದಾರೆ. ಆಹಾರ, ನಿದ್ರಾ, ಭಯ, ಮೈಥುನ ಈ 4 ವಿಷಯವು ಪಶುಗಳಿಗೂ ನಮ್ಮ ಮನುಷ್ಯರಿಗೂ ಸರಿಸಮಾನವಾಗಿದೆ. ಆದರೆ ವಿಶೇಷವಾಗಿ ನಮಗೆ ವಿವೇಚನೆ ಮಾಡುವಂತಹ ಒಂದು ಶಕ್ತಿ ದೇವರು ನಮಗೆ ಪರಿಪಾಲಿಸಿದ್ದಾರೆ. ನಾವು ಈ ಜನ್ಮದಲ್ಲಿ ಯಾಕೆ ಬಂದೆವು, ಹೇಗೆ ನಡೆಯಬೇಕು, ಯಾವ ರೀತಿಯಲ್ಲಿ ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯಬೇಕು ಎನ್ನುವ ನಿಟ್ಟಿನಲ್ಲಿ ನಾವು ನಡೆಯಬೇಕು ಅಂತ ಹೇಳಿ ದೇವರು ನಮಗೆ ವಿವೇಚನಾ ಶಕ್ತಿ, ಬುದ್ಧಿ ಇತ್ಯಾದಿಗಳನ್ನು ಕೊಟ್ಟು ಜ್ಞಾನವನ್ನು ಪರಿಪಾಲಿಸಿದ್ದಾನೆ. ಆ ಸಮಯದಲ್ಲಿ ನಾವು ಈ ಶರನ್ನವರಾತ್ರಿಯ ಬಗ್ಗೆಯೇ ಮಾತಾಡುವಾಗ ವಿಶೇಷವಾಗಿ ಮಾತೃಪಕ್ಷ ಅಂತಲೂ ಕರೀತಾರೆ. ಇದಕ್ಕೆ ಮಾರ್ಕಾಂಡೇಯ ಪುರಾಣದಲ್ಲಿ ಮಾರ್ಕಾಂಡೇಯ ಮತ್ತು ಕೌಷ್ಟಿಕೀತಿ ಋಷಿಗಳು ಸಂವಾದದ ರೂಪದಲ್ಲಿ ಸಪ್ತಶತಿ ಎಂಬ ಒಂದು ಗ್ರಂಥ ಒಂದು ನಮಗೆ ದೇವರು ಋಷಿಮುನಿಗಳು ಒಂದು ಗ್ರಂಥವನ್ನಾಗಿ ಹುಟ್ಟಿದ್ದಾರೆ. ಶರನ್ನವರಾತ್ರಿಯ ಪ್ರಾರಂಭ ಕಾಲದಲ್ಲಿ ವಿಶೇಷವಾಗಿ ಶ್ರೀಭೂ ಮತ್ತು ದುರ್ಗಾ ರೂಪದಲ್ಲಿ ಅವರನ್ನು ಆರಾಧನೆ ಮಾಡುತ್ತೇವೆ. ಅಲ್ಲಿ ಆ ದುರ್ಗೆಯು 9 ದಿನಗಳಲ್ಲಿ ದುಷ್ಟರನ್ನು ಸಂಹಾರ ಮಾಡಿ ವಿಜಯಿಯಾಗಿ ಬರುವಾಗ ದೇವತೆಗಳು ಪುಷ್ಪವೃಷ್ಟಿಯನ್ನು ಕೈಯುತ್ತಾರಂತೆ. ಆಗ ಕೋಪಾವಿಷ್ಟಳಾದ ಅವಳ ಮೈಯಿಂದ ಬಿದ್ದಂತಹ ಆ ಕೆಂಪು ಬಣ್ಣದ ಒಂದು ಏನು ದ್ರವ ಅಥವಾ ಇದಿದೆ ಬೆವರು, ಅದನ್ನೇ ಕುಂಕುಮ ಅಂತ ಹೇಳಿ ನಾವು ತಿಲಕ ರೂಪದಲ್ಲಿ ಹಚ್ಚಿಕೊಳ್ಳುತ್ತಾ ಇದ್ದೇವೆ. ಆದ್ದರಿಂದ 9 ದಿನದಲ್ಲಿ ನಾವು ಯಾವ ರೀತಿಯಲ್ಲಿ ಆ ದೇವಿಯ ಆರಾಧನೆ ಮಾಡಬೇಕು, ಯಾವ ರೀತಿಯಲ್ಲಿ ಅವಳ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಹೇಳಿ ಒಂದೊಂದು ದಿವಸಕ್ಕೆ ಒಂದೊಂದು ರೂಪದಲ್ಲಿ ಅವಳನ್ನು ನಾವು ಆರಾಧನೆ ಮಾಡುತ್ತೇವೆ. ಪ್ರಥಮಂ ಶಲ್ಯಪುತ್ರೀತಿ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಗಂಠೇತಿ,
ಕೂಷ್ಮಾಂಡೇತಿ ಚತುರ್ಥಕಂ, ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯಿನಿ ಚ, ಸಪ್ತಮಂ ಕಾಲರಾತ್ರಿ ಚ, ಮಹಾಗೌರಿ ಚಿ ಅಷ್ಟಮಂ, ನವಮಂ ಸಿದ್ಧಿದಾತ್ರಿ ಚ ನವದುರ್ಗಾ ಪ್ರಕೀರ್ತಿತಾ ಅಂತ ನಮ್ಮ ಸಪ್ತಶತಿಯಲ್ಲಿ ಬಹಳ ಸುಂದರವಾಗಿ ಉಲ್ಲೇಖ ಮಾಡಿದ್ದಾರೆ. ಅದೇ ರೀತಿ ಇದರಲ್ಲಿ ವಿಶೇಷವಾಗಿ ಪ್ರಥಮ ದಿವಸದಲ್ಲಿ ನಾವು ಶೈಲಪುತ್ರಿಯನ್ನು ಪೂಜನೆ ಮಾಡಬೇಕು ಅಂತ ಹೇಳ್ತಾರೆ. ಶೈಲ ಅಂತ ಹೇಳಿದರೆ ಪರ್ವತಕ್ಕೂ ಕೂಡ ಆ ಹೆಸರು ಇದೆ. ಹಿಮವಂತನ ಮಗಳಾದ ಹೈಮವತಿಯು ಶೈಲಪುತ್ರಿಗೆ ಇನ್ನೊಂದು ಹೆಸರು, ಅದು ಅವಳೇ ಶೈಲಪುತ್ರಿ ಅಂತ. ಅಂತಹ ಆ ದೇವಿಯ ಆರಾಧನೆ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಎಲ್ಲ ಆಯುಧಗಳನ್ನು 9 ದಿವಸದಲ್ಲಿ ಏನು ಆ ದೇವಿ ಉಪಯೋಗ ಮಾಡ್ತಾಳೆ ಅದನ್ನು 9ನೇ ದಿವಸದಲ್ಲಿ ಆಯುಧ ಪೂಜೆಯಾಗಿ ಅದನ್ನು ಆರಾಧನೆ ಕೂಡ ಮಾಡುತ್ತಾರೆ. ಹಿಮವಂತನ ಮಗಳು ಯಾರು ಅಂತ ಹೇಳಿದ್ರೆ, ಹಿಂದೆ ದಕ್ಷ ಪ್ರಜಾಪತಿ ಅವಳ ಮಗಳಾದ ಸತಿದೇವಿ ಅಥವಾ ದಾಕ್ಷಾಯಿಣಿ ತಂದೆ ವಿರೋಧವನ್ನು ಲೆಕ್ಕಿಸದೆ ಪರಮೇಶ್ವರನನ್ನು ವಿವಾಹ ಆಗ್ತಾರೆ. ಆವಾಗ ಸಹಜವಾಗಿ ದಕ್ಷ ಪ್ರಜಾಪತಿಯು ತನ್ನ ಮಗಳಿಗೆ ಇನ್ನು ಮುಂದೆ ತವರು ಮನೆಯಲ್ಲಿ ಯಾವ ರೀತಿಯಲ್ಲೇ ಗೌರವವನ್ನು ಕೊಡಬಾರ್ದು, ಸ್ಥಾನಮಾನವನ್ನು ಕೊಡಬಾರ್ದು ಅಂತ ಕಟ್ಟಪ್ಪಣೆ ಮಾಡಿದಾಗ ಒಂದು ಹೆಣ್ಣು ಮಗಳಾಗಿ ತನ್ನ ತವರಿನ ಬಗ್ಗೆ ಯಾವಾಗಲೂ ಒಲವನ್ನು ತೋರಿಸ್ತಾ ಇದ್ಲಂತೆ ಆ ದಾಕ್ಷಾಯಿಣಿ. ಆ ಸಮಯದಲ್ಲಿ ದಕ್ಷ ಪ್ರಜಾಪತಿ ಒಂದು ಯಜ್ಞವನ್ನು ಪ್ರಾರಂಭ ಮಾಡಿದಾಗ ಅದರಲ್ಲಿ ಎಲ್ಲ ಪುತ್ರಿಯರಿಗೂ ಆಮಂತ್ರಣ ಹೋಗ್ತದೆ. ಆಮಂತ್ರಣ ಹೋದಾಗ ಶಿವನಿಗೆ ಆಮಂತ್ರಣ ಬರುವುದಿಲ್ಲ ಅಂತೆ. ಯಾಕಂದರೆ ಅವನು ಹರದ್ವೇಷಿಯಾಗಿ ಪರಿವರ್ತಿತನಾಗಿದ್ದ. ಆದರೂ ಶಿವನ ಬುದ್ಧಿಮಾತುಗಳನ್ನು ಕೂಡ ಕೇಳದೆ ತವರಿನ ಮನೆಯ ಒಂದು ವಾತ್ಸಲ್ಯಕ್ಕಾಗಿ ಹಾತೊರೆಯುತ್ತಾ ಅವಳು ತವರು ಮನೆ ಹೋದಾಗ ಅಲ್ಲಿ ಯಾರೂ ಅವಳನ್ನು ಮಾತಾಡಿಸುವುದಿಲ್ಲ, ಯಾರೂ ಅವಳ ಕ್ಷೇಮ ಸಮಾಚಾರವನ್ನು ಕೇಳುವುದಿಲ್ಲ. ಆ ಸಮಯದಲ್ಲಿ ಆ ಅವಮಾನವನ್ನು ತನಗಾದ ಅವಮಾನ ಅಂತ ಸಹಿಸಿಕೊಳ್ತಾಳಂತೆ ಹೆಣ್ಣು ಮಗಳಾಗಿ. ಯಾವಾಗ ಯಜ್ಞ ಪ್ರಾರಂಭ ಆಯಿತು, ಪ್ರಾರಂಭ ಆದ ನಂತರ ಇಂದ್ರಾಯ ಸ್ವಾಹ ಪ್ರಜಾಪತೇ ಸ್ವಾಹ ಅಂದೇಳಿ ಎಲ್ಲರಿಗೂ ಎಲ್ಲ ದೇವತೆಗಳಿಗೂ ಅಲ್ಲಿ ಹವಿಸ್ಸನ್ನು ಕೊಡ್ತಾರಂತೆ. ಅಷ್ಟ ದಿಕ್ಪಾಲಕರಿಗೆ ಕೊಡುವಾಗ ಈಶಾನ್ಯ ದಿಕ್ಕಿಗೆ ಅಧಿಪತಿಯಾದ ಆ ರುದ್ರದೇವರಿಗೆ ಈಶ್ವರನಿಗೇ ದಕ್ಷ ಪ್ರಜಾಪತಿಯು ಅವನ ಆಣತಿಯಂತೆ, ದಕ್ಷ ಪ್ರಜಾಪತಿಯ ಆಣತಿಯಂತೆ ಅಲ್ಲಿ ಹವಿಸ್ಸನ್ನು ಕೊಡಲಾಗುವುದಿಲ್ಲ. ಒಂದು ಹೆಣ್ಣು ಮಗಳು ತನಗಾದ ಅವಮಾನವನ್ನು ಸಹಿಸಿಕೊಳ್ತಾಳಂತೆ, ಆದರೆ ತನ್ನ ಪತಿಯ ಅವಮಾನವನ್ನು ಸಹಿಸಿಕೊಳ್ಳುವುದಿಲ್ಲ. ಆ ಸಮಯದಲ್ಲಿ ಅವಳು ಅದು ನನ್ನ ಪತಿಗೆ ಮಾಡಿದ ಘೋರವಾದ ಅನ್ಯಾಯ ಅಂತ ಹೇಳಿ ಯೋಗಾಗ್ನಿಯಿಂದ ಅಲ್ಲೇ ತನ್ನನ್ನು ಆ ಅಗ್ನಿಗೆ ಅರ್ಪಿಸಿಕೊಳ್ಳುತ್ತಾಳೆ. ಅವಳೇ ಮುಂದಿನ ಜನ್ಮದಲ್ಲಿ ಹಿಮವಂತನ ಮಗಳಾಗಿ ಶೈಲಪುತ್ರಿಯಾಗಿ ಅವಳು ಜನ್ಮ ತಾಳ್ತಾಳೆ. ಹಾಗೆ ಆ ಪರ್ವತರಾಜನ ಮಗಳು ಈಶ್ವರನನ್ನು ಪಾಣಿಗ್ರಹಣ ಮಾಡಿಕೊಂಡು ಅವನ ಸತಿಯಾಗಿ ಅನುಸರಿಸುತ್ತಾಳಂತೆ. ಹಾಗಾದರೆ ಶೈಲಪುತ್ರಿಯ ಒಂದು ಆರಾಧನೆ ಯಾಕಾಗಿ ಮಾಡಬೇಕು ಅಂತ ಹೇಳಿದ್ರೆ ಅವರು ಧ್ಯಾನ ಶ್ಲೋಕದಲ್ಲಿ ಹೇಳ್ತಾರೆ, ಒಂದೇ ವಾಂಛಿತ ಲಾಭಾಯ ಚಂದ್ರಾರ್ಕ ಕೃತಶೇಖರಾಯ ವೃಷಾರುಣಂ ಶೂಲಧರಂ ಶೈಲಪುತ್ರಿಂ ಯಶಸ್ವಿನಿ ಅಂತ. ಇದರ ಅರ್ಥ ಏನಂತ ಹೇಳಿದ್ರೆ,
ನಮ್ಮ ಮನಸ್ಸಿನಲ್ಲಿರುವ ನೆಮ್ಮದಿಗೆ, ನಮ್ಮ ಮನಸ್ಸಿನಲ್ಲಿರುವಂತಹ ಒಳ್ಳೆಯ ಕಾಮನೆಗಳಿಗೆ, ನಮ್ಮ ಮನಸ್ಸಿನಲ್ಲಿ ಏನು ವಾಂಛಿತವಾಗಿ ಇಚ್ಛೆಯು ಉತ್ಪನ್ನ ಆಗ್ತದೆ ಅದರ ಲಾಭಕ್ಕಾಗಿ ಅವಳನ್ನು ಆರಾಧನೆ ಮಾಡಬೇಕು ಅಂತ. ಹೇಗಿರ್ತಾಳವಳು? ಅವಳ ಧ್ಯಾನ ಶ್ಲೋಕದಲ್ಲೇ ಹೇಳಿದ್ದಾರೆ, ವೃಷಾರೂಢಲಾಗಿ ವೃಷಭವಾಹಿನಿಯಾಗಿ ಅವಳು ಬರ್ತಾಳಂತೆ. ಶೂಲ ಇತ್ಯಾದಿಗಳನ್ನು ಆಯುಧಗಳನ್ನಾಗಿ ಹೊಂದಿಕೊಂಡು ಮನೋಕಾರಕನಾದ ಆ ಚಂದ್ರನನ್ನು ತನ್ನ ತಲೆಯಲ್ಲಿ ಧರಿಸಿಕೊಂಡು, ಚಂದ್ರಾರ್ಕ ಶೇಖರಾಮ್ ಅಂತ ಹೇಳ್ತಾರೆ. ಯಾವ ರೀತಿ ಈಶ್ವರನ ಜಟೆಯಲ್ಲಿ ಆ ಚಂದ್ರನೂ ಇರ್ತಾನೆ, ಅದೇ ರೀತಿ ಮನೋಕಾರಕನಾದ ಆ ಚಂದ್ರನು ಕೂಡ ಚಂದ್ರಾರ್ಕ ಅಂದರೆ ಅರ್ಕ ರೂಪದಲ್ಲಿ ಅವಳು ಆ ಚಂದ್ರನನ್ನು ಧರಿಸ್ತಾಳೆ. ಆದ್ದರಿಂದ ನಮ್ಮ ಮನಸ್ಸಿನ ಕಾಮನೆಗೋಸ್ಕರ ನಾವು ಅವಳನ್ನು ಪೂಜಿಸಬೇಕು ಅಂತಲ್ಲಿ ಹೇಳ್ತಾರೆ. ಯಾವುದಕ್ಕೋಸ್ಕರ? ಯಶಸ್ವಿನಿ ಶೈಲಪುತ್ರೇತಿ ಯಶಸ್ವಿನಿ, ಅಂತಹ ಶೈಲಪುತ್ರಿಯನ್ನು ಯಶಸ್ಸಿಗೋಸ್ಕರ, ನಮ್ಮ ಜೀವನದ ಪರಿಕಲ್ಪನೆಗೋಸ್ಕರ ಅವಳನ್ನು ನಾವು ಆರಾಧನೆ ಮಾಡಬೇಕು ಅಂತ ಹೇಳ್ತಾರಂತೆ. ಅದೇ ರೀತಿ ಅವಳ ಆರಾಧನೆ ಶರನ್ನವರಾತ್ರಿಯಲ್ಲಿ ವಿವಿಧ ರೀತಿಯಲ್ಲಿ ಆರಾಧನೆ ಮಾಡುವಾಗ ಅಲ್ಲಿ ವಿಶೇಷವಾಗಿ ಈ ಪ್ರಾರಂಭ ಕಾಲದಲ್ಲೇ ಆಗಿರೋದ್ರಿಂದ ಇದನ್ನು ವಿಶೇಷವಾಗಿ ಹೇಳಬೇಕಾಗ್ತದೆ. ಯಾಕಂತ ಹೇಳಿದ್ರೆ 9 ವಿಧದಲ್ಲಿ ಅವಳ ಆರಾಧನೆ ಮಾಡುವಾಗ 9 ರೂಪದಲ್ಲಿ ಅವಳ ಆರಾಧನೆ ಆಗ್ತದೆ. ಒಂದು ಯಂತ್ರಮುಖೇನ ಮಂಡಲವನ್ನು ಬರೆದು ಆ ಮಂಡಲದಲ್ಲಿ ಅವಳನ್ನು ಆವಾಹನೆ ಮಾಡಿ ಆ ಮಂಡಲ ಮುಖೇನ ಅವಳನ್ನು ಅನುಗ್ರಹಿಸಲು ಕೋರಿಕೊಳ್ಳುತ್ತೇವೆ. ತದನಂತರ ದೀಪದಲ್ಲಿ ನೋಡಿ, ನಾವು ತ್ರಿಗುಣವಂದಿತ ಅಂತ ಹೇಳ್ತೇವೆ ನಾವು ಅವಳಿಗೆ, ಅಥವಾ ತ್ರಿಗುಣಾತ್ಮಿಕ ಅಂತ ಹೇಳ್ತೇವೆ. ತಮೋಗುಣ, ರಜೋಗುಣ ಮತ್ತು ಸಾತ್ವಿಕ ಗುಣ ಸಂಪನ್ನಳಾಗಿದ್ದಾಳೆ ಅವಳು ಅಂತ. ಒಂದು ದೀಪದಲ್ಲಿ ಈಗಿನ ನೀವು ವಿಜ್ಞಾನದ ಮುಖಾಂತರ ಹೋದರೂ ಕೂಡ 3 ನಮೂನೆಯ ಜ್ವಾಲೆಯು ಒಂದು ದೀಪದಲ್ಲಿ ಸಿಗ್ತದೆ ಅಂತೆ. ಅದು ನಾವು ನಮ್ಮ ವಿದ್ಯಾಭ್ಯಾಸದ ಸಮಯದಲ್ಲಿ ನಮಗೆ ಕಲಿಸ್ತಾರೆ. ಅದೇ ದೀಪವನ್ನು ನಾವು ಗುಣಾತ್ಮಕವಾಗಿ, ಅಲ್ಲಿ ಟೆಂಪರೇಚರ್ ಕೂಡ ಬೇರೆ ಬೇರೆ ಇರ್ತದೆ. ಆ ಶಾಖದ ಪರಿಮಾಣ ಏನೇನಿದೆ 3 ಜ್ವಾಲೆಯಲ್ಲಿ ಆ ದೀಪದಲ್ಲಿ ಬೇರೆ ಬೇರೆ ಆಗಿರ್ತದೆ. ಆದ್ದರಿಂದ ಅವಳನ್ನು ರಜಸ, ತಾಮಸ ಮತ್ತು ಸಾತ್ವಿಕ ರೂಪದಲ್ಲಿ ಆ ದೀಪದಲ್ಲಿ ದುರ್ಗಾ ನಮಸ್ಕಾರವಾಗಿ, ಅದು ದುರ್ಗಾ ಪೂಜೆ, ಇದು ದೀಪ ನಮಸ್ಕಾರವಾಗಿ ಅವಳನ್ನು ಪಂಚದುರ್ಗೆಯಾಗಿ ಅಲ್ಲಿ ಆರಾಧನೆ ಮಾಡುತ್ತೆ. ಪಂಚದುರ್ಗೆಯಾಗಿ ಅವಳ ಆರಾಧನೆ ಯಾಕೆ ಮಾಡೋದು ಅಂತ ಹೇಳಿದ್ರೆ, ಪಂಚ ಪ್ರಾಣಗಳಿಂದ ಅಥವಾ ಪಂಚತತ್ವಗಳಿಂದ ಆದ ಈ ದೇಹದಿಂದ ಅಲ್ಲಿ ನಾವು ಅನುಸಂಧಾನ ಮಾಡಬೇಕು ಅಂತ. ಯಾವ ರೀತಿಯಲ್ಲಿ? ಆಕಾಶ ತತ್ವ, ಅಗ್ನಿತತ್ವ, ಜಲತತ್ವ ಹಾಗೂ ಪೃಥ್ವಿತತ್ವ ಮತ್ತು ವಾಯುತತ್ವವನ್ನು ನಾವು ಹೊಂದಿಕೊಂಡು ಈ ಜೀವನ ಮಾಡ್ತಾ ಇರುವಾಗ ಆ 5 ತತ್ವಗಳಿಂದ ಕೂಡಿದಂತಹ ಆ ಆದಿತಾಯಿ ಅಥವಾ ಮಹಾಮಾಯೆ ಅವಳನ್ನು ಆರಾಧನೆ ಮಾಡಿದಾಗ ಆ ಮುಖಾಂತರ ಅವಳು ಪ್ರಸನ್ನಳಾಗ್ತಾಳೆ, ನಮಗೆ ಅನುಗ್ರಹ ಮಾಡ್ತಾಳೆ ಅಂತ. ತದನಂತರ ಮೂರ್ತಿ ರೂಪದಲ್ಲಿ ಕೂಡ ಅವಳನ್ನು ನಾವು ಆರಾಧನೆ ಮಾಡ್ತೇವೆ. ನವದುರ್ಗೆಯ ರೂಪದಲ್ಲಿ, ವಿವಿಧ ರೂಪದಲ್ಲಿ ಅವಳ ಧ್ಯಾನ ಶ್ಲೋಕದಲ್ಲಿ ಯಾವ ರೀತಿಯಲ್ಲಿ ಹೇಳಿದ್ದೇವೆ, ಯಾವ ರೀತಿ ಈಗ ಶೈಲಪುತ್ರಿತಿಗೆ ಯಾವ ರೀತಿ ನಾವು ಧ್ಯಾನ ಶ್ಲೋಕವನ್ನು ಹೇಳಿದ್ದೇವೆ, ಅದೇ ರೀತಿಯಲ್ಲಿ 9 ದುರ್ಗೆಗಳನ್ನು 9 ದಿವಸ ಆರಾಧನೆ ಮಾಡ್ತೇವೆ. ಅದರಲ್ಲಿ ಕೂಡ ಒಂದು ದಿವಸದಲ್ಲಿ ಆ ಶ್ರೀಭೂ ಅಂತ ಹೇಳ್ತೇವೆ, ಅಲ್ಲಿ ಲಕ್ಷ್ಮೀ ರೂಪದಲ್ಲಿ ಕೂಡ ಆರಾಧನೆ ಮಾಡ್ತೇವೆ, ಸರಸ್ವತಿ ರೂಪದಲ್ಲಿಯೂ ಕೂಡ ಆರಾಧನೆ ಮಾಡ್ತೇವೆ, ಹಾಗೆ ಮಹಾಕಾಳಿ ರೂಪದಲ್ಲಿ ಕೂಡ ಅವಳನ್ನು ಆರಾಧನೆ ಮಾಡ್ತೇವೆ ತ್ರಿಗುಣಾತ್ಮಿಕೆಯಾಗಿ. ಹಾಗೆ ಮೂರ್ತಿ ರೂಪದಲ್ಲಿಯೂ ಕೂಡ ಅನುಸಂಧಾನ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ತದನಂತರ ಯಜ್ಞ ರೂಪದಲ್ಲಿ ಚಂಡಿಕಾ ಯಜ್ಞ, ಪಂಚದುರ್ಗಾ ಯಜ್ಞ, ಈ ರೀತಿ ಲಕ್ಷ್ಮೀನಾರಾಯಣ ಹೃದಯ ಯಜ್ಞ, ಈ ರೀತಿಯಾಗಿ ವಿವಿಧ ರೀತಿಯಲ್ಲಿ ಯಜ್ಞ ರೂಪವಾಗಿ ಹವಿಸನ್ನು ಕೊಟ್ಟು ಅವಳನ್ನು ಸಂತೃಪ್ತಿಗೊಳಿಸಿ ಒಲಿಸಿಕೊಳ್ಳಲು ಪ್ರಯತ್ನ ಮಾಡ್ತೇವೆ. ತದನಂತರ ಪುಸ್ತಕ ರೂಪದಲ್ಲಿ ಶಾರದಾ ಮಹೋತ್ಸವದ ಸಮಯದಲ್ಲಿ ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ನಾವು ಓದುವಂತಹ, ಜ್ಞಾನ ಕೊಡುವಂತಹ ಪುಸ್ತಕವನ್ನು ದೇವರ ಎದುರಿಗಿಟ್ಟು ಅಲ್ಲಿ ಅವಳ ಅನುಗ್ರಹಕ್ಕೆ
ಪಾತ್ರರಾಗಬೇಕು. ಒಂದು ಪುಸ್ತಕ ರೂಪದಲ್ಲಿಯೂ ಕೂಡ ಅದನ್ನು ನಾವು ಆರಾಧನೆ ಮಾಡ್ತೇವೆ. ಅದನಂತರ ಶ್ರವಣ, ಏನು ಕೀರ್ತನೆ ಕೇಳ್ತೇವೆ ಆ ಶ್ರವಣ ಮುಖಾಂತರವಾಗಿ ಎಲ್ರಿಗೂ ಎಲ್ಲವೂ ಮಾಡಲಿಕ್ಕೆ ಆಗುವುದಿಲ್ಲ, ಆಗ ಒಂದು ದೃಶ್ಯ ಅಥವಾ ಶ್ರವಣ ಮೂಲಕವಾಗಿಯೂ ಕೂಡ ಅವಳ ಆರಾಧನೆ ಮಾಡ್ತೇವೆ. ತದನಂತರ ಕೀರ್ತನೆ, ಯಾರಿಗೆ ಅದು ಯಾವುದೂ ಆಗುವುದಿಲ್ಲ, ದೇವರು ಸುಶ್ರಾವ್ಯವಾದ ಕಂಠವನ್ನು ಕೊಟ್ಟಿದ್ದಾನೆ, ಅವಳ ಕೀರ್ತನೆಯನ್ನು ಮುಖಾಂತರವಾಗಿಯೂ ಕೂಡ ನಾವು ಆರಾಧನೆ ಮಾಡ್ತೇವೆ. ತದನಂತರ ನಮನ, ನಮಸ್ಕಾರ ಮಾಡೋದು, ದುರ್ಗಾ ನಮಸ್ಕಾರದಲ್ಲಿ ಇರುವುದೇ ಅದು ನಮಸ್ಕಾರ ಒಂದು ರೀತಿಯಲ್ಲಿ. ಇಲ್ಲಿ ಅದರಿಂದ ನಮನ ಸಂಪೂರ್ಣ ಶರಣಾಗತನಾಗಿ ಅವಳನ್ನು ನಾವು ಒಲಿಸಿಕೊಳ್ಳಲು ಪ್ರಯತ್ನ ಮಾಡ್ತೇವೆ. ಇಷ್ಟೆಲ್ಲ ಆದ ನಂತರ ನಮ್ಮ ದೇಹಕ್ಕೆ ಚೈತನ್ಯ ಕೊಡುವಂತಹ ಆ ಮಾತೃ ಸ್ವರೂಪಿಣಿ, ಅದಕ್ಕೆ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ ಅಂತ ಹೇಳಿ ನಾವು ಆ ದುರ್ಗೆ ಆರಾಧನೆ ಮಾಡುವಾಗ ಅಂದ ಮೇಲೆ ಇಲ್ಲಿ ನವಾನ್ನ ಪ್ರಸಾದವನ್ನು ಸ್ವೀಕಾರ ಮಾಡುತ್ತೇವಂತೆ. ಹೊಸದಾಗಿ ಕೊಟ್ಟಂತಹ ದೇವಿ ಭೂಮಾತೆಯಿಂದ ಸಿಕ್ಕಿದಂತಹ ನವಾನ್ನ ಕೂಡ ಸ್ವೀಕಾರ ಮಾಡುತ್ತೇವೆ. ಅಂದರೆ 9 ದಿವಸ 9 ರೂಪದಲ್ಲಿ ಅವಳ ಆರಾಧನೆ ಮಾಡಿ ನಮಗೆ ಬೇಕಾದಂತಹ ಸೃಷ್ಟಿ ಇತ್ಯಾದಿಗಳನ್ನು, ಸ್ಥೈರ್ಯ ಇವೆಲ್ಲವನ್ನು ತೆಗೆದುಕೊಳ್ಳುತ್ತೇವೆ. ಅಂದ ಮೇಲೆ ಪ್ರಥಮವಾಗಿ ಆ ಶೈಲಪುತ್ರಿಯ ಒಂದು ಆರಾಧನೆ ಮಾಡುವಾಗ ಯಾದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ ಅಂತ ಹೇಳಿದಾಗೆ ಆ ಶೈಲಪುತ್ರಿ ನಮಗೆ ಬುದ್ಧಿಗೆ ಪ್ರಚೋದನೆ ಕೊಡುತ್ತಾಳೆ. ಆ ಪ್ರಚೋದನೆ ಕೊಟ್ಟಾಗ ನಮಗೆ ಬರುವಂತಹ ಆ ಆನಂದಮಯವಾದ ಒಂದು ತರಂಗಗಳಲ್ಲಿ ಅವಳನ್ನು ಸ್ತುತಿ ಮಾಡುತ್ತಾ ಅವಳ ಒಂದು ಆರಾಧನೆಯನ್ನು ನಾವು ಪರಿಕಲ್ಪನೆಯಲ್ಲಿ ಅದನ್ನು ಸಾಕಾರಗೊಳಿಸುತ್ತೇವೆ. ಹಾಗೆ ಅದನಂತರ ನಾವು ಅವಳನ್ನು ವಿವಿಧ ರೀತಿಯಲ್ಲಿ ಆರಾಧನೆ ಮಾಡಿದಾಗ ಶೈಲಪುತ್ರಿಯು ಒಮ್ಮೆ ಅವಳಿಗೆ ವಿವಿಧವಾದ ಹೆಸರುಗಳು ಇದ್ದಾವೆ. ಒಂದು ಶತದ್ರು, ಮತ್ತೊಂದು ಹೇಮವತಿ, ಇನ್ನು ಇತ್ಯಾದಿಗಳನ್ನು ಅವಳಿಗೆ ಹೆಸರಿಂದ ಕರೆಯುತ್ತೇವೆ. ಶತದ್ರು ಅಂತ ಹೇಳಿದರೆ ಒಮ್ಮೆ ವಶಿಷ್ಠ ಋಷಿಗಳು ಜೀವನದಲ್ಲಿ ನೊಂದು ಬೆಂದು ಯಾವುದೋ ಒಂದು ಕಾರಣದಿಂದ ಅಲ್ಲಿ ಹೇಮವತಿಯ ನದಿಯಾಗಿ ಅವಳು ಹರಿತಾ ಇರುವಾಗ ಅಲ್ಲಿ ಬಂದು ತನ್ನ ಪ್ರಾಣತ್ಯಾಗ ಮಾಡಬೇಕು ಅಂತ ಅವರು ಪ್ರಯತ್ನ ಪಡ್ತಾರಂತೆ. ಆ ಸಮಯದಲ್ಲಿ ಒಬ್ಬ ಋಷಿಮುನಿಗಳು ಪ್ರಾಣತ್ಯಾಗ ಮಾಡುವಾಗ ಆ ಬ್ರಹ್ಮಹತ್ಯಾ ದೋಷ ನಮಗೆ ಬರ್ತದೆ ಅಂತ ಹೇಳಿದಾಗೆ ಅವಳು 100 ಕವಲುಗಳಾಗಿ ಹರಿದು ಬಿಡ್ತಾಳಂತೆ. ಆ 100 ಕವಲುಗಳಾಗಿ ಹೊರದು ಬಿಟ್ಟಾಗ ಅಲ್ಲಿ ವಶಿಷ್ಠರು ಪ್ರಾಣತ್ಯಾಗದ ಸಂಕಲ್ಪವನ್ನು ಅಲ್ಲಿ ಬಿಡ್ತಾರಂತೆ. ಆದ್ದರಿಂದ ಅವಳಿಗೆ ಶತತ್ರು ಅಂದರೆ 100 ಕವಲುಗಳಾಗಿ ಹೋಗಿರುವುದರಿಂದ ಅವಳಿಗೆ ಆ ಹೆಸರುಗಳಿದೆ. ಹೀಗೆ ಆ ಶೈಲಪುತ್ರಿಗೆ ವಿವಿಧವಾದ ಹೆಸರುಗಳಿಂದ ಕರೆಯುತ್ತಾರೆ. ಹಾಗೆ ಇವತ್ತಿನ ದಿವಸದಲ್ಲಿ ಅವಳ ಆ ಆತ್ಮಚರಿತೆ ಸಂಕ್ಷಿಪ್ತವಾಗಿ ದೇವರು ನನಗೆ ಯಾವ ರೀತಿಯಲ್ಲಿ ಜ್ಞಾನ ಕೊಟ್ಟಿದ್ದಾನೆ, ಅವಕಾಶ ಕೊಟ್ಟಿದ್ದಾನೆ, ಅದನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ. ತಾವು ಈ ಶರನ್ನವರಾತ್ರಿಯ ಮಹೋತ್ಸವದ ಪರ್ವಕಾಲದಲ್ಲಿ ಆ ದೇವಿಯ ಆ ಧ್ಯಾನವನ್ನು, ಅವಳ ರೂಪವನ್ನು ಧ್ಯಾನ ಮಾಡುತ್ತಾ ಅವಳ ಅನುಗ್ರಹಕ್ಕೆ ಪಾತ್ರರಾಗಿ ತಮ್ಮ ಜೀವನದಲ್ಲಿ ಎಲ್ಲ ಅಭಿಷ್ಟಗಳು ಸಿದ್ಧಿಗಳು ತಮಗೆ ಸಿಗಲಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದನ್ನು ದೇವರ ಚರಣದಲ್ಲಿ ಕೃಷ್ಣಾರ್ಪಣ ಮಾಡಿ ನನಗೆ ಮಾತು ಕೊಟ್ಟಂತಹ ಆ ದೇವರಿಗೆ ಕೃತಜ್ಞತಾಪೂರ್ವಕವಾಗಿ ಅರ್ಪಿಸುತ್ತೇನೆ. ಕೃಷ್ಣಾರ್ಪಣಮಸ್ತು. ಒಂದು ಕೊಂಡರೆ ಒಂದು ಉಚಿತವಾಗಿ ನೀಡಿ ಕಳೆದ 21 ವರ್ಷಗಳಿಂದ ಸಂತೃಪ್ತ ಗ್ರಾಹಕರ ಸೇವೆಯಲ್ಲಿರುವ ಉಡುಪಿಯ ಏಕೈಕ ಬಟ್ಟೆ ಮಳಿಗೆ ಫ್ಯಾಮಿಲಿ ಫ್ಯಾಷನ್ಸ್ ಇದೀಗ ವೈವಿಧ್ಯಮಯ ಸಂಗ್ರಹದೊಂದಿಗೆ ಉಡುಪಿಯ ಸರ್ವಿಸ್ ಬಸ್ ನಿಲ್ದಾಣದ ಕ್ಲಾಕ್ ಟವರ್ ಬಳಿಯ ಮಾಂಡವಿ ಕ್ಯಾಪಿಟಲ್ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿದೆ. ಇಡೀ ಕುಟುಂಬಕ್ಕೆ ಬೇಕಾದ ವಿವಿಧ ಬಗೆಯ ಉಡುಪುಗಳು ಇಲ್ಲಿ ಲಭ್ಯವಿದೆ. ಫ್ಯಾಮಿಲಿ ಫ್ಯಾಷನ್ಸ್, ಮಾಂಡವಿ ಕ್ಯಾಪಿಟಲ್, ಕ್ಲಾಕ್ ಟವರ್ ಹತ್ತಿರ, ಸರ್ವಿಸ್ ಬಸ್ ನಿಲ್ದಾಣ, ಉಡುಪಿ. ನೆತ್ತು ಕೆಲವು ಐಟಮ್ ಪೂರ ತಿಕ್ಕದಿನ ಮಗ, ಕೆಲವು ಐಟಮ್ ವಾಶ್ ವಾಪಡ್ ತಿಕ್ಕೊಂಡು ಮಗ. ಒಂದು ಮಾತ ಒಂದೇ ಕಡೆ ತಿಕ್ಕೊಂಡಿ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್.
ವಾಟರ್ ಬೆಡ್, ನೆಬುಲೈಸರ್, ಅಡಲ್ಟ್ ಡಯಪರ್, ಹಾಸ್ಪಿಟಲ್ ಕಾಟ್, ಸಕ್ಷನ್ ಮಿಷಿನ್ ಒಂದು ಮಾತು ಉಂಡು. ಒಂದು ಪ್ಯಾಕ್ ಮಲ್ಪಲೆ ಗಿರಿಜಾ ಹೆಲ್ತ್ ಕೇರ್ ಆ್ಯಂಡ್ ಸರ್ಜಿಕಲ್ ಮಾತಾತಿಕೊಂಡು. ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್, ಉಡುಪಿ, ಮಂಗಳೂರು ಅಂಡ್ ಕುಂದಾಪುರ್. Nuva by Mine from Malabar Gold and Diamonds. Shine out loud.